ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಭಾರತದ 2 ಮಹಾನ್ ಕಾವ್ಯಗಳು, ಅದು ರಾಮಾಯಣ ಮತ್ತು ಮಹಾಭಾರತ. ನಾವು ಈ ವಿಡಿಯೋದಲ್ಲಿ ಪ್ರಥಮ PUC 4ನೆಯ ಪದ್ಯ ಭಾಗವಾದಂತಹ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಹಳೆಗನ್ನಡ ಪದ್ಯ ಅಳುಬಿದಲ್ ಕಲ್ಮರಂ ಕರಗುವಂತೆ ಲಕ್ಷ್ಮೀಶ ಕವಿ ರಚನೆ ಮಾಡಿರುವಂತಹ ಪದ್ಯಭಾಗವನ್ನು ಈ ವಿಡಿಯೋ ಮುಖಾಂತರ ತಿಳಿಯುತ್ತಿದ್ದೇವೆ. ಲಕ್ಷ್ಮೀಶ ಕವಿಯು ಈ ಪದ್ಯವನ್ನು ಹಳೆಗನ್ನಡದಲ್ಲಿ ರಚನೆ ಮಾಡಿದ್ದಾನೆ. ಈ ಪದ್ಯಭಾಗದ ವಿಷಯ ಎಂದರೆ, ಶತಮಾನಗಳು ಕಳೆದರೂ ಕೂಡ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ, ದಬ್ಬಾಳಿಕೆಗಳು ನಿಂತಿಲ್ಲ. ಇವು ಕಾಲದೇಶಗಳನ್ನು ಮೀರಿ ನಡೆಯುತ್ತಿವೆ. ಹೊಸ ಕಾಲದಲ್ಲೂ ಇದರ ಬದಲಾದಂತಹ ರೂಪಗಳು ಸ್ಥಿತ್ಯಂತರಗೊಂಡಿವೆ. ನಿಸರ್ಗದಿಂದ ಕಲಿಯಬೇಕಾದ ಮಾನವೀಯ ಅಂಶಗಳನ್ನು ಅರಿಯುವುದು ಸೂಕ್ತ ಎಂಬುದು ಈ ಪದ್ಯಭಾಗದ ಒಂದು ಕಥಾವಸ್ತುವಾಗಿದೆ. ಅಂದರೆ ಶತಮಾನಗಳು ಕಳೆದರೂ ಕೂಡ ಹೆಣ್ಣಿನ ಮೇಲಿನ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆಗಳು ನಿಂತಿಲ್ಲ. ಅವು ಪುರಾತನ ಕಾಲದಿಂದಲೂ ನಡೆಯುತ್ತಲೇ ಇವೆ. ಕಾಲ ಬದಲಾದಂತೆ ಅವುಗಳ ರೂಪ ಬದಲಾಗಿದೆಯೇ ಹೊರತು ಶೋಷಣೆ, ದಬ್ಬಾಳಿಕೆಗಳು ಮಾತ್ರ ಬದಲಾಗಿಲ್ಲ ಎಂಬುದು, ತಪ್ಪಿ ಹೋಗಿಲ್ಲ ಎಂಬುದು ಇಲ್ಲಿಯ ಒಂದು ಪ್ರಮುಖ ವಿಷಯ. ಯಾವ ದೇಶದಲ್ಲೂ ಅಂದರೆ ಎಲ್ಲ ದೇಶಗಳಲ್ಲೂ ಕೂಡ ಹೆಣ್ಣಿನ ಮೇಲಿನ ಶೋಷಣೆ, ದೌರ್ಜನ್ಯ ನಡೆಯುತ್ತಿರುವುದನ್ನು ಪ್ರತಿದಿನ ನಾವು ಪತ್ರಿಕೆಗಳಲ್ಲಿ, TV ಚಾನಲ್ಗಳ ಮುಖಾಂತರ ತಿಳಿಯುತ್ತಿದ್ದೇವೆ. ಅಂತಹ ಸ್ಥಿತಿಗಳು ಇವತ್ತಿನದು ಅಥವಾ ನಿನ್ನೆಯದು ಅಲ್ಲ, ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ಒಂದು ದಬ್ಬಾಳಿಕೆಗಳಾಗಿವೆ. ಅವುಗಳು ಹೊಸ ಕಾಲದಲ್ಲಿ ಸ್ವಲ್ಪ ಬದಲಾವಣೆಗೊಂಡಿವೆ. ಅಂತಹ ವಿಚಾರಗಳನ್ನು ನೋಡಿದಾಗ ನಾವು ಕಲಿಯಬೇಕಾದ ಮಾನವೀಯ ಅಂಶಗಳನ್ನು, ಮಾನವೀಯ ಮೌಲ್ಯಗಳನ್ನು ಅರಿತುಕೊಂಡು ಅವುಗಳನ್ನು ಬದಲಾಯಿಸುವುದು ಅತ್ಯಂತ ಪ್ರಸ್ತುತವೆನಿಸುತ್ತದೆ. ಪ್ರಸ್ತುತ ಕಾವ್ಯವೂ ಕೂಡ ಅಂತಹದೇ ಮಾನವೀಯ ಮೌಲ್ಯವನ್ನು ಇಲ್ಲಿ ಪ್ರತಿಬಿಂಬಿಸುತ್ತದೆ. ಲಕ್ಷ್ಮೀಶ ಕವಿ ರಚನೆ ಮಾಡಿರುವಂತಹ ಅಳುಬಿದಲ್ ಕಲ್ಮರಂ ಕರಗುವಂತೆ, ಅಂದರೆ ಸೀತಾಮಾತೆಯು ಕಾಡಿನಲ್ಲಿ ಬಿಟ್ಟಾಗ, ಅಂದರೆ ರಾಮನ ಆಜ್ಞೆಯನ್ನು ಮೀರದೆ ಲಕ್ಷ್ಮಣ ಸೀತೆಯನ್ನು ರಥದಲ್ಲಿ ಕುಳ್ಳರಿಸಿಕೊಂಡು ಕಾಡಿನಲ್ಲಿ ಬಿಡುವಂತಹ ಸನ್ನಿವೇಶವನ್ನು ನಾವು ಈ ಪದ್ಯದಲ್ಲಿ ನೋಡುತ್ತಿದ್ದೇವೆ. ಹೆಣ್ಣೊಬ್ಬಳನ್ನು ದಟ್ಟ ಕಾಡಿನಲ್ಲಿ ಬಿಡುವಂತಹ ಶೋಚನೀಯ ಸ್ಥಿತಿಯಲ್ಲಿ ಲಕ್ಷ್ಮಣ ಅಸಹಾಯಕನಾಗಿ ನಿಲ್ಲುತ್ತಾನೆ. ಅಣ್ಣನ ಆಜ್ಞೆಯನ್ನು ಪಾಲಿಸುತ್ತಾ ರಥದಲ್ಲಿ ಸೀತೆಯನ್ನು ಕರೆದುಕೊಂಡು ಹೋಗುವಾಗ ಇಲ್ಲಿಯ ವರ್ಣನೆ ಲಕ್ಷ್ಮೀಶ ಕವಿಯು ಅತ್ಯಂತ ಸೊಗಸಾಗಿ ರಚನೆ ಮಾಡಿದ್ದಾನೆ. ಈ ತರಗತಿಯಲ್ಲಿ ನಾವು ಲಕ್ಷ್ಮೀಶ ಕವಿಯ ಪರಿಚಯದೊಂದಿಗೆ ಹಳೆಗನ್ನಡ ಪದ್ಯವಾದಂತಹ ಅಳುಬಿದಲ್ ಕಲ್ಮರಂ ಕರಗುವಂತೆ ಪದ್ಯದ ಸಾರಾಂಶವನ್ನು ಓದುವುದರ ಮುಖಾಂತರ ತಿಳಿದುಕೊಳ್ಳೋಣ. ಇಲ್ಲಿ ಕವಿಯ ಪರಿಚಯವನ್ನು ನೋಡೋಣ. ಮೊದಲಿಗೆ ಕವಿ ಲಕ್ಷ್ಮೀಶ. ಈತನ ಕಾಲ 1550. ಲಕ್ಷ್ಮೀಶನ ಜನ್ಮಸ್ಥಳ ಎಂದರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ವಿದ್ವಾಂಸರಲ್ಲಿ ಇವನ ಜನ್ಮಸ್ಥಳ ಅಂದರೆ ಇವನು ಹುಟ್ಟಿದ ಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳು ಇವೆ. ಇವನಿಗೆ ಕರ್ನಾಟಕ ಕವಿಚೂತವನ ಚೈತ್ರ ಮತ್ತು ಉಪಮಾ ಲೋಲ ಎಂಬ ಬಿರುದುಗಳು ಇವೆ. ಈ ಕಾವ್ಯವನ್ನು ಲಕ್ಷ್ಮೀಶ ಕವಿಯು ವಾರ್ಧಕ ಷಟ್ಪದಿ ಛಂದಸ್ಸಿನ ಪ್ರಕಾರದಲ್ಲಿ ರಚನೆಯನ್ನು ಮಾಡಿದ್ದಾನೆ. ಇನ್ನು ಲಕ್ಷ್ಮೀಶ ಕವಿಯ ಬಗ್ಗೆ ಮತ್ತಷ್ಟು ವಿಷಯಗಳು ತಿಳಿದುಕೊಳ್ಳುವುದಾದರೆ, ಇಲ್ಲಿ ಮಹಾಭಾರತದಲ್ಲಿ ಅಂದರೆ ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ, ಅಂದರೆ ಮಹಾಭಾರತದ ಯುದ್ಧ ನಡೆದು ಯುದ್ಧದಲ್ಲಿ ಅಪಾರ ಸಾವು ನೋವು ನಷ್ಟಗಳು ಉಂಟಾಗುತ್ತವೆ. ಅಲ್ಲಿ ಬಂಧು ಬಳಗವನ್ನು ಕಳೆದುಕೊಂಡಂತಹ ಪಾಂಡವರು ಹಾಗೂ ಕೊಂದಂತಹ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ವೈಶಂಪಾಯನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾನೆ. ಅಂದರೆ ಬಂಧು ಮಿತ್ರರನ್ನು ಕಳೆದುಕೊಂಡಂತಹ ಪಾಂಡವರು ಪಾಪವನ್ನು ಪರಿಹಾರ ಮಾಡಿಕೊಳ್ಳಲು
ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವನ್ನು ಜೈಮಿನಿ ಭಾರತದ ಕಥಾವಸ್ತುವನ್ನಾಗಿ ಲಕ್ಷ್ಮೀಶ ಕವಿ ತೆಗೆದುಕೊಂಡಿದ್ದಾನೆ. ವೈಶಂಪಾಯನನ ಶಿಷ್ಯನಾದಂತಹ ಜೈಮಿನಿ ಮುನಿಯ ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾನೆ. ಇನ್ನು ಮಹಾಭಾರತದಲ್ಲಿ ಅಶ್ವಮೇಧ ಯುದ್ಧದ ಕುದುರೆಯನ್ನು ಕಟ್ಟಿ ಹಾಕಿದ ಬಭ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆಯುವ ಯುದ್ಧದ ವರ್ಣನೆಯನ್ನು ಮಾಡುತ್ತಾನೆ. ಹಾಗೆಯೇ ರಾಮಾಯಣದಲ್ಲೂ ಕೂಡ ತಂದೆ ಮಕ್ಕಳ ಯುದ್ಧ ಅಂದರೆ ರಾಮ ಮತ್ತು ಲವಕುಶರ ನಡುವೆ ನಡೆಯುವಂತಹ ಯುದ್ಧದ ವರ್ಣನೆಯನ್ನು ಕೂಡ ಮಾಡಿದ್ದಾನೆ ಲಕ್ಷ್ಮೀಶ ಕವಿ. ಮುಂದುವರಿಯುತ್ತಾ ಮತ್ತಷ್ಟು ವಿಚಾರಗಳನ್ನು ಲಕ್ಷ್ಮೀಶ ಕವಿಯು ಜೈಮಿನಿ ಭಾರತದ ಬಗ್ಗೆ ನಮಗಿಲ್ಲಿ ನೀಡಿದ್ದಾನೆ. ಮುಂದುವರಿಯುತ್ತಾ ಲವಕುಶರ ಯುದ್ಧವನ್ನು ವರ್ಣಿಸುವ ಲಕ್ಷ್ಮೀಶ ಕವಿಯು ಆಗ ಉಲ್ಲೇಖಿತವಾಗಿದ್ದ ಸೀತಾ ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯಭಾಗವಾಗಿದೆ. ಗೂಢಚರರ ಮಾತು ಕೇಳಿದ ರಾಮ ಅಂದರೆ ಗೂಢಚರರು ಅಪವಾದ ಸೀತೆಯ ಮೇಲೆ ಅಪವಾದ ಮಾತುಗಳನ್ನು ಆಡುತ್ತಾರೆ. ಆ ಮಾತುಗಳನ್ನು ಕೇಳಿದಂತಹ ರಾಮ ಮನೋವ್ಯಾಕುಲಗೊಂಡು ಅಂದರೆ ಮನಸ್ಸು ಚಂಚಲಗೊಂಡು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ಅಂದರೆ ಜನಗಳ ನಿಂದನೆಗೆ ಒಳಗಾಗುವ ಒಂದು ಪರಿಸ್ಥಿತಿ ಎದುರಾದಾಗ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪನೆಯನ್ನು ಮಾಡ್ತಾನೆ. ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯ ತಿಳಿದ ಸೀತೆಯು ಅಂದರೆ ತನ್ನನ್ನು ಕಾಡಿಗೆ ಬಿಡಲು ತೀರ್ಮಾನ ತೆಗೆದುಕೊಂಡ ವಿಷಯವನ್ನು ತಿಳಿದ ಸೀತೆಯು ದುಃಖ ದುಗುಡಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧತೆಗಳನ್ನು ಈ ಕವನದಲ್ಲಿ ಲಕ್ಷ್ಮೀಶ ಕವಿ ಅತ್ಯಂತ ಸೊಗಸಾಗಿ ವರ್ಣನೆ ಮಾಡಿದ್ದಾನೆ. ಸೀತೆಯ ಮುಖದಲ್ಲಿ ಪ್ರಕೃತಿ ಪ್ರಾಣಿ ಪಕ್ಷಿಗಳು ಹೇಗೆ ಭಾಗಿಯಾಗುತ್ತವೆ ಅಂದರೆ ಸೀತೆಯ ದುಃಖದಲ್ಲಿ ಪ್ರಕೃತಿ ಪ್ರಾಣಿ ಪಕ್ಷಿಗಳು ಹೇಗೆ ಭಾಗಿಯಾಗುತ್ತವೆ ಎಂಬುದನ್ನು ನಾವಿಲ್ಲಿ ಕಾಣಬಹುದು. ಅಂದರೆ ಸೀತೆಯ ದುಃಖವನ್ನು ಪ್ರಕೃತಿ ಯಾವ ರೀತಿ ಸ್ವೀಕಾರ ಮಾಡುತ್ತೆ, ಪ್ರಾಣಿ ಪಕ್ಷಿಗಳು ಯಾವ ರೀತಿ ಮಾನವೀಯ ಮೌಲ್ಯಗಳನ್ನು ಮೆರೆಯುತ್ತವೆ, ಅವುಗಳು ಸೀತೆಯ ದುಃಖದಲ್ಲಿ ಯಾವ ರೀತಿ ಭಾಗಿಯಾಗುತ್ತವೆ ಎಂಬೆಲ್ಲ ವಿಚಾರಗಳನ್ನು ಅತ್ಯಂತ ಸೊಗಸಾಗಿ ಲಕ್ಷ್ಮೀಶ ಕವಿ ತನ್ನ ಕಾವ್ಯದಲ್ಲಿ ವರ್ಣಿಸಿದ್ದಾನೆ. ಇನ್ನು ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿಯೋಣ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರ ನಂಗನೆಯ ನುಳಿದನು ಅಹಹ ಎಂದಡಿಗಡಿಗೆ ತಲೆಗೊಡುಹವಂತಿರಲ್ಕೆ ಪರಮದಾರುಣಮಾಯ್ತೆಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜಿಗುಜಿಸಿ ಮನದೆ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಲ್ಬಟ್ಟೆ ಗೊಂಡ ನಿಲ ವೇಗದಿಂದ ರಥವನು. ಸಾಲುಗಳ ಅರ್ಥ ಎಂದರೆ ವೈಶಂಪಾಯನ ಋಷಿಯ ಶಿಷ್ಯನಾದಂತಹ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಸೀತೆಯನ್ನು ಕಾಡಿಗೆ ಬಿಡಲು ಲಕ್ಷ್ಮಣನು ಹೊರಟ ಸಂದರ್ಭವನ್ನು ಈ ಒಂದು ಸಾಲುಗಳಲ್ಲಿ ವಿವರಿಸಲಾಗಿದೆ. ಅಯೋಧ್ಯೆಯಿಂದ ಹೊರಟಾಗ ರಥದ ತುದಿಯಲ್ಲಿದ್ದಂತಹ ಪತಾಕೆ ಯಾವ ರೀತಿ ಗಾಳಿಗೆ ಅಲ್ಲಾಡುತ್ತಿತ್ತು. ಶ್ರೀರಾಮನು ಸೀತೆಯನ್ನು ತೊರೆದದು ಸರಿಯಲ್ಲ, ದಾರುಣವಾದದ್ದು ಎಂದು ಈ ಸಾಲುಗಳಲ್ಲಿ ಬಿಂಬಿತವಾಗಿದೆ. ಸಾಲುಗಳನ್ನು ಗಮನಿಸಿ ಮತ್ತೊಮ್ಮೆ ಓದುತ್ತೇನೆ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನು ಅಂಗನೆಯನ ಉಳಿದಿಹನ್ ಅಹಹ ಎಂದು ಅಡಿಗಡಿಗೆ ತಡೆಗೊಡುಹುವಂತೆ ಇರಲ್ಕೆ ಪರಮ ದಾರುಣಮಂ ಆಯ್ತು ಇದೆಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜಿಗುಜಿಸಿ ಮನದಿ ಕರಗಿ ಕಾತರಿಸುತ್ತಾ ಇರೆ ಪರಿಸಿದಂ ಕಾಳ ಬಟ್ಟೆಗೊಂಡು ಅನಿಲ ವೇಗದಿಂದ ಆ ರಥವನ್ನು ರಥಾಗ್ರದೊಳ್ ರಥದ ತುದಿಯಲ್ಲಿ ಪತಾಕೆ ಎಂದು ಅರ್ಥ. ಇಲ್ಲಿ ಸಾಲುಗಳ ಅರ್ಥ ಎಂದರೆ ವೈಶಂಪಾಯನ ಋಷಿಯ ಶಿಷ್ಯನಾದಂತಹ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಸೀತೆಯನ್ನು ಕಾಡಿಗೆ ಬಿಡಲು ಲಕ್ಷ್ಮಣನು ಹೊರಟ ಸಂದರ್ಭವನ್ನು ಈ ಸಾಲುಗಳಲ್ಲಿ ನೋಡಬಹುದು. ಇಲ್ಲಿ ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣನು ವೈದೇಹಿಯನ್ನು ರಥದಲ್ಲಿ ಕುಳ್ಳರಿಸಿಕೊಂಡು ಕಾಡಿಗೆ ಬಿಡಲು ಹೊರಟಿದ್ದಾನೆ.
ಆ ರಥಾಗ್ರದೊಳ್ ಚಲಿಸುವ ಪತಾಕೆ, ಆ ರಥದ ಮೇಲೆ ಇರುವಂತಹ ಪತಾಕೆ ಅಂದರೆ ಧ್ವಜ. ಇಲ್ಲಿ ರಘುವರನು ಅಂಗನೆಯನ್ನು ಉಳಿದಿಹನ್. ರಘುವರನು ಸೀತೆಯನ್ನು ಅಂದರೆ ರಾಮ ಸೀತೆಯನ್ನು ಕಾಡಿಗೆ ಬಿಡುವಂತಹ ನಿರ್ಧಾರ ಸರಿಯಲ್ಲ, ಅದು ಘೋರವಾದದ್ದು ಎಂದು ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ತಲೆ ದೂಗುವಂತೆ ಅದು ಸೂಚನೆಯನ್ನು ಕೊಡುತ್ತಿತ್ತು. ಇದು ಅತ್ಯಂತ ದಾರುಣವಾದ ಸಂಗತಿ ಎಂಬುದಾಗಿ ಅಯೋಧ್ಯಾಪುರದ ಜನರು ತಮ್ಮಲ್ಲಿಯೇ ಗುಜುಗುಜು ಎಂದು ಅಂದರೆ ಪಿಸು ಎಂದು ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು. ಹೀಗಿರಲು ಲಕ್ಷ್ಮಣನು ಕಾಲಬಟ್ಟೆ ಅಂದರೆ ಕಾಡಿನ ದಾರಿಯನ್ನು ಹಿಡಿದು ಅನಿಲ ವೇಗದಲ್ಲಿ ಅಂದರೆ ವಾಯುವೇಗದಲ್ಲಿ ಅತಿ ವೇಗವಾಗಿ ರಥವನ್ನು ಓಡಿಸುತ್ತಾ ಕಾಡಿನ ದಾರಿಯನ್ನು ಹಿಡಿದನು. ಇಲ್ಲಿ ಪದಗಳ ಅರ್ಥವನ್ನು ನೋಡುವುದಾದರೆ ರಥಾಗ್ರದೊಳ್ ಅಂದರೆ ರಥದ ತುದಿಯಲ್ಲಿ, ಪತಾಕೆ ಅಂದರೆ ಧ್ವಜ, ಜಂಡ, ಬಾವುಟ ಎಂಬ ಅರ್ಥವನ್ನು ನೀಡುತ್ತದೆ. ಅಂಗನೆ ಎಂದರೆ ಸ್ತ್ರೀ, ನಾರಿ, ಹೆಣ್ಣು ಎಂಬ ಅರ್ಥ. ಇಲ್ಲಿ ಶ್ರೀರಾಮನ ಪತ್ನಿ ಸೀತೆಯನ್ನು ಕಾಡಿಗೆ ಬಿಡುವಂತಹ ಸನ್ನಿವೇಶ. ದಾರುಣ ಎಂದರೆ ಕರುಣಾಜನಕ. ಕಾಳಬಟ್ಟೆ ಅಂದರೆ ಕಾಡಿನ ದಾರಿ. ಅನಿಲ ವೇಗ ಅಂದರೆ ವಾಯುವೇಗ ಅಂದರೆ ಅತಿ ವೇಗವಾಗಿ ಲಕ್ಷ್ಮಣನು ರಥವನ್ನು ನಡೆಸುತ್ತಿದ್ದಾನೆ ಎಂಬರ್ಥ. ಮುಂದುವರಿಯುತ್ತಾ ಇಳಿದು ರಥದಿಂದ ಮಂದಾಕಿಣಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳು ಮಿಂದು ಸೌಮಿತ್ರಿ ಮತ್ತೆ ಭೂಮಿ ಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸುಸೈ ಚಿಂತಿಸುವ ಮುಂದೆಳೆದು ಉಗ್ರ ಮೃಗ ಪಕ್ಷಿ ಗಣದಿಂ ಘೂರ್ಮಿಸುವ ಅಳಹುವಮಂ ಪೊಕ್ಕನು ಅಳಿಯಿಡುಮೆಡೆ ಅಸದಳಂ ಎಂಬ ಕರ್ಕಶದ ಮಾರ್ಗದಿಂದ. ಅನಿಲ ವೇಗದಲ್ಲಿ ಚಲಿಸಿದ ರಥವು ಮಂದಾಕಿನಿ ನದಿಯ ಹತ್ತಿರ ಇಳಿದು ರಥದಿಂದ ಮಂದಾಕಿಣಿಗೆ ಅಂದರೆ ಗಂಗಾ ನದಿಗೆ ನಮಸ್ಕಾರವನ್ನು ಮಾಡಿಕೊಂಡು ಬಳಿಕ ನಾವಿಕರೊಡನೆ ನಾವದಳ್ ಗಂಗೆಯಂ ಕಳೆದು ಅಂದರೆ ದೋಣಿಯ ಮುಖಾಂತರ ಗಂಗೆಯಲ್ಲಿ ಮಿಂದು ತೀರ್ಥಸ್ನಾನವನ್ನು ಮಾಡಿ ಮತ್ತೆ ಸೌಮಿತ್ರಿ ಅಂದರೆ ಸೌಮಿತ್ರಿಯ ಮಗ ಲಕ್ಷ್ಮಣ ಭೂಮಿ ಜಾತೆ ಸಹಿತ ಒಳಗೊಳಗೆ ಮರುಗಿ ನೊಂದುಕೊಳ್ಳುತ್ತಾ ಬಿಸುಸೈ ಚಿಂತಿಸುವ ಮುಂದಳೆದು, ಬಿಸುಸೈ ಅಂದರೆ ನಿಟ್ಟುಸಿರನ್ನು ಬಿಟ್ಟು ಮನಸ್ಸಿನಲ್ಲಿಯೇ ನೊಂದುಕೊಳ್ಳುತ್ತಾ ಮುಂದೆ ನಡೆಯುತ್ತಿದ್ದಾನೆ. ಆ ಕಾಡಿನ ವರ್ಣನೆಯನ್ನು ಇಲ್ಲಿ ಲಕ್ಷ್ಮೀಶ ಕವಿ ಹೀಗೆ ಹೇಳಿದ್ದಾರೆ. ಉಗ್ರ ಮೃಗ ಪಕ್ಷಿಗಣದಿಂ ಘೂರ್ಮಿಸುವ ಹಳುವಮಂ ಪೊಕ್ಕನು ಮಂದಾಕಿನಿ ಗಂಗಾ ನದಿಯ ಇನ್ನೊಂದು ಹೆಸರು. ಘೋರವಾದ ಪ್ರಾಣಿಗಳು ಇರುವಂತಹ ಕಾಡಿನ ದಟ್ಟ ಕಾಡಿನ ಒಳಗಡೆ ಕಠಿಣವಾದ ಮಾರ್ಗದಲ್ಲಿ ಮುಂದೆ ಸಾಗುತ್ತಿದ್ದಾನೆ ಸೌಮಿತ್ರಿ. ಮುಂದಿನ ಸಾಲುಗಳನ್ನು ಲಕ್ಷ್ಮೀಶ ಕವಿ ತುಂಬ ಸೊಗಸಾಗಿ ವರ್ಣಿಸಿದ್ದಾನೆ. ಸಾಲುಗಳನ್ನು ಗಮನಿಸಿ. ಇರುಳಂತೆ ಅಗಲಂತೆ ಮುಖದಂತೆ ದಿವದಂತೆ ವರಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮಾರ್ಕ ಶಿಖಿ ಸಹಸ್ರಾಕ್ಷ ಅರಿನುತ ಶಿವ ವಾಸಂ ಆಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರಪುಂಡರೀಕ ವಿದ್ರುಮ ವೃಕ್ಷಮದೊಳ್ ಹಿಡಿದಿರುತ್ತಿರ್ದದು ಆ ಮಹಾಟವಿ ಜಾನಕಿಯ ಕಣ್ಗೆ ಘೋರತರಂ ಆಗಿ ಮುಂದೆ. ಸಾಲುಗಳಲ್ಲಿ ಬಂದಿರುವಂತಹ ಪದಗಳ ಅರ್ಥ: ಮುಖ ಅಂದರೆ ಯಜ್ಞ, ಪಯೋನಿಧಿ ಅಂದರೆ ಹಾಲಿನ ಸಮುದ್ರ, ನಿರುತ ಅಂದರೆ ನಿರಂತರ, ನಿತ್ಯ, ಯಾವಾಗಲೂ, ಸತತ ಎಂಬರ್ಥ. ಸೋಮ ಅಂದರೆ ಚಂದ್ರ, ಸೋಮಲತೆ ಅಂದರೆ ಒಂದು ರೀತಿಯ ಬಳ್ಳಿ, ಆರ್ಕ ಅಂದರೆ ಸೂರ್ಯ, ಎಕ್ಕದ ಗಿಡ, ಶಿಖಿ ಎಂದರೆ ಅಗ್ನಿ, ನವಿಲು, ಸಹಸ್ರಾಕ್ಷ ಎಂಬರ್ಥವನ್ನು ಸಹಸ್ರಾಕ್ಷ ಅಂದರೆ ಇಂದ್ರ, ನವಿಲು ಎಂಬರ್ಥ. ಹರಿ ಅಂದರೆ ಸಿಂಹ, ವಿಷ್ಣು, ಶಿವ, ಶಂಕರ, ನರಿ ಅಂದರೆ ಮುಳ್ಳು, ದುರ ಅಂದರೆ ಯುದ್ಧ, ನಭ ಅಂದರೆ ಆಕಾಶ, ಶರ ಬಾಣ, ಪುಂಡರೀಕ ಎಂದರೆ ವಿಷ್ಣು,
ವಿದ್ರುಮ ಅಂದರೆ ಮರ, ಇನ್ನು ವೃಕ್ಷ ಅಂದರೆ ಕರಡಿ, ನಕ್ಷತ್ರ ಎಂಬರ್ಥವನ್ನು ನೀಡುತ್ತದೆ. ಇನ್ನು ಸಾಲುಗಳ ಅರ್ಥ ಎಂದರೆ ಕಾಡಿನ ವರ್ಣನೆಯನ್ನು ಮಾಡುತ್ತಾ ಸದಾ ಸೂರ್ಯ, ಚಂದ್ರ, ಅಗ್ನಿ, ಇಂದ್ರ, ವಿಷ್ಣು, ಶಿವ ಮೊದಲಾದವರ ಆವಾಸವಾಗಿದ್ದಂತಹ ಸೋಮಲತೆಗಳು, ಮೃದುವಾದ ಹುಲ್ಲುಗಳು, ಪೊದೆಗಳು, ಸುಂದರ ಕೊಳಗಳು, ಅಲ್ಲದೆ ಅವಳದಿಂದ ಕೂಡಿದ ಕಡಿಲಿನಂತೆ, ಸ್ವರ್ಗದಂತೆ, ಆಲ್ಗಡಲಿನಂತೆ, ಕೈಲಾಸ ಭೂಮಿಯಂತೆ ಕಂಗೊಳಿಸಿದ್ದಂತಹ ಮಹಾ ಅಡವಿಯು ಇಂದು ನರಿ, ಸಿಂಹ, ಕೋತಿ, ಕರಡಿ, ಹುಲಿ, ನವಿಲು ಮೊದಲಾದ ಪಶು ಪಕ್ಷಿಗಳಿಂದ, ಬೃಹತ್ ವೃಕ್ಷಗಳಿಂದ, ಮುಳ್ಳುಗಳಿಂದ ಕೂಡಿದ ಘೋರ ಅರಣ್ಯವಾಗಿ ತೋರುತ್ತಿದೆ ಸೀತೆಯೇ. ಮುಂದುವರಿಯುತ್ತಾ ಮುಂದಿನ ಸಾಲುಗಳನ್ನು ಗಮನಿಸಿ. ಎಲ್ಲಿ ಮುನಿಪರು ತಪೋತ್ತಮರ ಪಾವನದ ವನದ ಎಡೆಗಳು, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಕಂಪು ಒಗೆದ ಪೊಗೆ ಎಳೆ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು, ಅಲ್ಲಿಗೆ ಒಯ್ಯದೆ ದಾರುಣದ ಕಟ್ಟಡವಿಗೆ ಏಕೆ ತಂದೆ ಸೌಮಿತ್ರಿ ಹೇಳು ಎಂದು ಜಾನಕಿ ಸುಯ್ದಳು. ಇಲ್ಲಿ ಪದಗಳ ಅರ್ಥವನ್ನು ಗಮನಿಸಿ. ಸುಹವಿ ಅಂದರೆ ಅವಿಸ್ಸು, ದಾರುಣ ಅಂದರೆ ಅತಿ ಭಯಂಕರ ಎಂದು, ಅಗ್ನಿಹೋತ್ರ ಅಂದರೆ ಯಜ್ಞಕುಂಡ, ಕುಟೀರ ಅಂದರೆ ಆಶ್ರಮ, ಕಂಪು ಸುವಾಸನೆ ಪರಿಮಳ ಎಂದರ್ಥ, ಸುಯ್ದಳು ಅಂದರೆ ನಿಟ್ಟುಸಿರನ್ನು ಬಿಟ್ಟಳು, ಎಡೆ ಎಂದರೆ ಸ್ಥಳ ತಾಣ ಎಂದರ್ಥ. ಇನ್ನು ಸಾಲುಗಳ ಅರ್ಥ ಎಂದರೆ ಸೀತೆಯು ಲಕ್ಷ್ಮಣನನ್ನ ಕುರಿತು, ಲಕ್ಷ್ಮಣ, ಮುನಿಗಳ ತಪೋಭೂಮಿಗಳು ಎಲ್ಲಿ, ಕುಟೀರಗಳು ಎಲ್ಲಿ, ಆಶ್ರಮಗಳು, ಕುಟೀರಗಳು ಅಂದರೆ ಮುನಿಗಳ ಆಶ್ರಮಗಳು ಎಲ್ಲಿ, ವೇದ ಘೋಷಗಳು ಎಲ್ಲಿ ನನಗೆ ಕೇಳಿಸುತ್ತಿಲ್ಲ, ಹೋಮ ಧೂಮಗಳೆಲ್ಲಿ ಅಂದರೆ ಯಜ್ಞ ಮಾಡುವಾಗ ಬರುವಂತಹ ಧೂಮಗಳು ಎಲ್ಲಿ, ನನ್ನನ್ನೇಕೆ ಈ ಘೋರ ಅರಣ್ಯಕ್ಕೆ ಕರೆತಂದೆ ಎಂದು ಲಕ್ಷ್ಮಣನನ್ನು ಸೀತೆಯು ಕೇಳುತ್ತಾಳೆ. ಅಂದರೆ ಇಲ್ಲಿ ಸೀತೆಗೆ ಗೊತ್ತಿಲ್ಲ ಲಕ್ಷ್ಮಣ ಎಲ್ಲಿಗೆ ಕರೆದೊಯ್ಯುತ್ತಿದ್ದಾನೆ ಎಂದು. ಆದ್ದರಿಂದ ಆಕೆ ಹೀಗೆ ಕೇಳುತ್ತಾಳೆ ಲಕ್ಷ್ಮಣನನ್ನು. ಇಲ್ಲಿ ನಾನು ಮುನಿಗಳ ತಪೋಭೂಮಿಗಳನ್ನು ನೋಡಲಾಗಲಿಲ್ಲ, ಕುಟೀರಗಳು ಇಲ್ಲ, ಹಾಗೆಯೇ ವೇದ ಘೋಷಗಳು ಇಲ್ಲ, ಹೋಮಧೂಮಗಳು ಇಲ್ಲ, ನನ್ನನ್ನೇಕೆ ನೀನು ಇಲ್ಲಿಗೆ ಕರೆತಂದೆ ಎಂದು ಪ್ರಶ್ನೆ ಮಾಡುತ್ತಿದ್ದಾಳೆ. ಇದಾಗಿದೆ. ಉಳಿದ ಸಾರಾಂಶವನ್ನು ಪದ್ಯವನ್ನು ಓದುವುದರ ಮೂಲಕ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.